ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಚಾಯಾ ಫುಡ್ಸ್. ಇವತ್ತು ನಾವು ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಸೇರ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಾವು ಮಾಡ್ತಾಯಿದ್ದೀವಿ ನೆಲ್ಲಿಕಾಯಿ ರಸಮ್. ಮೊನ್ನೆ ನೆಲ್ಲಿಕಾಯಿ ಚಿತ್ರಾನ್ನ ತೋರಿಸಿದ್ವಿ ಅಲ್ವಾ, ಹಾಗೆ ಇನ್ನೊಂದು ರೆಸಿಪಿ ನೆಲ್ಲಿಕಾಯಿಂದ ನಾವು ತಿಳಿ ಸಾರನ್ನ ಮಾಡ್ತಾಯಿದ್ದೀವಿ, ರಸಮ್ನ ಮಾಡ್ತಾಯಿದ್ದೀವಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದನ್ನು ಒಂದು ಸತಿ ಟೇಸ್ಟ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಸಿಂಪಲ್ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ಇವಾಗ ನಾವು ಒಲೆ ಮೇಲೆ ಬಾಣಲಿನ ಇಟ್ಟಿದ್ದೀವಿ. ಈ ಬಾಣಲಿಗೆ 3 ಸ್ಪೂನು ನಾವು ತೊಗರಿಬೇಳೆನ ಹಾಕ್ತಾಯಿದ್ದೀವಿ. ಹಾಗೆ 2 ಸ್ಪೂನ್ ಉದ್ದಿನಬೇಳೆ, ಎರಡನ್ನೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಎರಡನ್ನೂ ಹುರ್ಕೊಳ್ಳಿ. ನೋಡಿ, ಇವಾಗ ಹೊಂಬಣ್ಣ ಬಂದಿದೆ. ಈಗ ನಾವು ಇದಕ್ಕೆ 1 ಸ್ಪೂನ್ ಕಾಳು ಮೆಣಸನ್ನ ಹಾಕ್ತಾಯಿದ್ದೀವಿ. ನಂತರ 1 ಸ್ಪೂನ್ ಮೆಂತ್ಯದ ಕಾಳನ್ನ ಹಾಕ್ತಾಯಿದ್ದೀವಿ. ಹಾಗೆ ಇದಕ್ಕೆ 1 ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀವಿ. ಇಷ್ಟನ್ನು ತಿರ್ಗಾ ಹುರ್ಕೊಳ್ಳೋಣ. ಯಾವುದು ಸೀದೋಗಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಬೇಯಬೇಕು, ಎಲ್ಲನೂ ಕ್ಲೀನಾಗಿ ರೋಸ್ಟ್ ಆಗಬೇಕು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನ ಹಾಕ್ತಾಯಿದ್ದೀವಿ. ಹಾಗೆ ಎಲ್ಲನೂ ಹೊಂಬಣ್ಣ ಬರೋವರೆಗೂ ಹುರ್ಕೋತಾ ಇದ್ದೀವಿ. ಇವಾಗ ಹುರಿದಿದ್ದ ಪದಾರ್ಥನ ಒಂದು ಮಿಕ್ಸಿ ಜಾರಿಗೆ ತಗೊಂಡು, ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೋಣ 1 ಕಪ್. ನಂತರ ಇದಕ್ಕೆ ನಾವು 3 ನೆಲ್ಲಿಕಾಯಿನ ಬೀಜ ತೆಗೆದು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಇದನ್ನು ಹಸಿ ನೆಲ್ಲಿಕಾಯಿ ಹಾಗೆ ಹಾಕಿ, ನಂತರ 5 ರಿಂದ 6 ಹಸಿಮೆಣಸಿನ್ಕಾಯಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಂಬರ್ಬೇಕು. ಈ ಕಡೆ ನಾವೇನು ಮಾಡ್ತಾಯಿದ್ದೀವಿ, ಸಾರಿಗೆ ಬೇಕಾದಷ್ಟು ನೀರನ್ನ ಕಾಯೋದಕ್ಕೆ ಅಥವಾ ಬಿಸಿ ಆಗೋಕ್ಕೆ ಒಲೆ ಮೇಲೆ ಇಡ್ತಾಯಿದ್ದೀವಿ. ಈ ಕಡೆ ನಾವು ರುಬ್ಬಕ್ಕೆ ಮುಚ್ಚಳನ ಮುಚ್ಚಿ ನೀರನ್ನ ಹಾಕಿ ಇದನ್ನು ನಾವು ರುಬ್ಕೊಂಬಂದಿದ್ದೀವಿ. ನೋಡಿ, ಹೀಗೆ ಪೇಸ್ಟ್ ಇರುತ್ತೆ. ಎಲ್ಲ ಮಸಾಲ, ಹುರಿದಿರೋ ಮಸಾಲ ಎಲ್ಲನೂ ಈ ರೀತಿ ಪೇಸ್ಟ್ ಆಗಿರುತ್ತೆ. ಈ ಕಡೆ ನೀರು ಕುದೀತಾ ಇದೆ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅರಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪನ್ನ ಜಾಸ್ತಿ ಬೆಳೆಸಿದ್ರೆ ಒಳ್ಳೆಯದು. ನಂತರ ಇದಕ್ಕೆ ರುಬ್ಕೊಂಬಂದಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಸಿ. ನೋಡಿ, ಯಾವುದೇ ಮೆಣಸಿನ ಪುಡಿ ಅವಶ್ಯಕತೆ ಇಲ್ಲ, ಬೇಳೆ ಬೇಯಿಸಬೇಕು, ಅದಾಕಿ ಮಾಡಬೇಕು, ಇದು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟಕ್ ಅಂತ ಮಾಡೋವಂತಹ ರಸಮ್. ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ. ಲಾಸ್ಟಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಕಾದ ನಂತರ ಯಾರನ್ನ ಗೆಸ್ಟ್ ಬಂದರು ಅಂದರೆ ಟಕ್ ಅಂತ ಮಾಡ್ಬೋದು. ಇವಾಗ ತುಪ್ಪಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ನಂತರ 3 ರಿಂದ 4 ಒಣಮೆಣಸಿನ್ಕಾಯಿ, ಹಾಗೆ ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆನ ರೆಡಿಯಾಗಿರೋ ಸಾರಿಗೆ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಕೊಟ್ಟರೆ ಬಿಸಿ ಬಿಸಿ ಘಮ ಘಮ ಅನ್ನೋ ನೆಲ್ಲಿಕಾಯಿ ರಸಮ್ ರೆಡಿ ಟು ಟೇಸ್ಟ್. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗ ಅಂತೀರ. ನೋಡಿ, ಹೇಗಿದೆ ಅಲ್ವಾ ರಸಮ್ಮು. ಯಾರು ಇಲ್ಲಿವರೆಗೂ ಟೇಸ್ಟ್ ಮಾಡಿರಲ್ಲ, ದಯವಿಟ್ಟು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೆಸಿಪೀಸ್ ಬೇಕೋ ಅದನ್ನು ಸಹ ಕಮೆಂಟ್ ಮಾಡಿ. ನಿಮಗೆ ಬೇಕಿರೋ ರೆಸಿಪಿನ ನಾವು ಮಾಡಿ ತೋರಿಸ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್. ಮುಂದಿನ ರೆಸಿಪಿಲಿ ನಿಮ್ಮನ್ನ ಭೇಟಿ ಆಗ್ತೀವಿ. ಥ್ಯಾಂಕ್ ಯು. ಬಾಯ್ ಬಾಯ್.